ಕ್ವಾಲಿಟಿ ಸಾಂಬಾರ್ ಸ್ಪೈಸಿ ಕ್ವಾಲಿಟಿ ಸ್ಪೈಸಿ ಸಾಂಬಾರ್ ಪದಾರ್ಥ ಪುಡಿ ಮತ್ತು ಕ್ವಾಲಿಟಿ ಖಾರದ ಪುಡಿ, ಕ್ವಾಲಿಟಿ ಧನಿಯಾ ಪುಡಿ ಮತ್ತು ಕ್ವಾಲಿಟಿ ಗರಂ ಮಸಾಲ ಮತ್ತು ಶುಂಠಿ ಬೆಳ್ಳುಳ್ಳಿ ಒಂದು ಇಂಚಿನಷ್ಟು ಶುಂಠಿ, 4 ಎಸಳು ಬೆಳ್ಳುಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗಿಂತ ಶುಂಠಿ ಬೆಳ್ಳುಳ್ಳಿನ ಈ ಥರ ಮಿಕ್ಸಿಲಿ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ. ನಾನು ಉಪಯೋಗಿಸ್ತಕ್ಕಂಥ ಸಾಂಬಾರು ಪದಾರ್ಥಗಳು ಕ್ವಾಲಿಟಿ ಮಸಾಲ. ಗ್ಯಾಸ್ ಹಚ್ಬಿಟ್ಟು ಸ್ವಲ್ಪ ಎಣ್ಣೆನ ಕಾಯಕ್ಕೆ ಹಾಕ್ತಾಯಿದ್ದೀನಿ. ಸ್ವಲ್ಪ 3 ಈರುಳ್ಳಿ ಮತ್ತು ಟೊಮೊಟೊ, ಗೋಡಂಬಿ, ಚಕ್ಕಿ, ಏಲಕ್ಕಿ, ಲವಂಗ ಮತ್ತು ಶುಂಠಿ ಬೆಳ್ಳುಳ್ಳಿ ಅವನ್ನು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಈಗ ಎಣ್ಣೆ ಕಾದ ನಂತರ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಸ್ಲೈಸಾಗಿ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿನ ಹಾಕಬೇಕು. ಈರುಳ್ಳಿ ಸ್ವಲ್ಪ ಕೆಂಪಗಾಗಬೇಕು, ಆ ಥರ ಹುರ್ಕೋಬೇಕು. ಸರ್, ಈಗ ನೋಡಿ ಈರುಳ್ಳಿ ಕಂದು ಬಣ್ಣಕ್ಕೆ ಬರ್ತಾ ಇದೆ. ಈಗ ನಾನು ಈ ಈರುಳ್ಳಿ ಜೊತೆ ಟೊಮೊಟೊನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನೀಗ ನೋಡಿ ಈರುಳ್ಳಿ ಮತ್ತು ಟೊಮೊಟೊ ಸ್ವಲ್ಪ ಕೆಂಪಗಾಗಿದೆ. ಈಗ ನಾನು ಏನು ಮಾಡ್ತೀನಿ ಅಂದರೆ ಗೋಡಂಬಿ, ಏಲಕ್ಕಿ, ಲವಂಗ, ಚಕ್ಕಿನ ಹಾಕೋತಾ ಇದ್ದೀನಿ. ಈಗ ಶುಂಠಿ ಬೆಳ್ಳುಳ್ಳಿಯನ್ನು ಕೂಡ ಹಾಕೋತಾ ಇದ್ದೀನಿ. ಇದು ಮಸಾಲ ರೆಡಿ ಆಗ್ತಾ ಇದೆ. ಇದನ್ನ ಈ ಥರ ಚೆನ್ನಾಗಿ ಹುರ್ಕೊಂಡು ಕೆಂಪಗಾಗೋ ಥರ ಹುರ್ಕೋಬೇಕು. ಹುರಿದಾದ್ಮೇಲೆ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಸ್ವಲ್ಪ ಒಂದು 10 ನಿಮಿಷ ತಣ್ಣಗಾಗಕ್ಕೆ ಬಿಡಬೇಕು. ನೋಡಿ ಫ್ರೆಂಡ್ಸ್, ಮಶ್ರೂಮನ್ನು ಬಿಸಿ ಎಣ್ಣೆಗೆ ಮಶ್ರೂಮನ್ನು ಹಾಕ್ಕೊಳ್ತಾ ಇದ್ದೀನಿ. ಮಶ್ರೂಮನ್ನು ನಾವು ಸಪ್ರೇಟಾಗಿ ಹುರ್ಕೋಬೇಕು ಬೇಸನ್ನಲ್ಲಿ. ಅದಕ್ಕೆ ಸ್ವಲ್ಪ ಲೈಟಾಗಿ ಒಂದು ಚಿಟಿಕೆ ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಸ್ವಲ್ಪ ಲೈಟಾಗಿ ಉಪ್ಪು ಹಾಕ್ಕೊಂಡು ಕ್ಲೀನಾಗಿ ಅದನ್ನು ಹುರ್ಕೋಬೇಕು. ಈಗ ಹುರ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಮಶ್ರೂಮು ಮಸಾಲೆ ಎಲ್ಲ ಹೀರ್ಕೊಳ್ಳುತ್ತೆ.